ಮಾತು ಕೇಳ್ತಾ ಇಲ್ಲ ಇರಾನ್ಗೆ ಭೂಸೇನೆ ನುಗ್ಗಿಸಿದ್ರ ಟ್ರಂಪ್. ಹರ್ಮುಜ್ಗೆ 20,000 ಸೈನಿಕರ ರವಾನೆಗೆ ಚಿಂತನೆ. ಇರಾನ್ ಸರ್ವನಾಶಕ್ಕೆ ಟ್ರಂಪ್ ಶಪಥ. ಸಂಧಾನದ ದಾರಿಗೆ ಬರ್ತಾರ ಮೊಜತಾಬಾ. ಇಡೀ ವಿಶ್ವಕ್ಕೆ ಇನ್ನಷ್ಟು ಆರ್ಥಿಕ ಸಂಕಷ್ಟನ. ಮಹಾಯುದ್ಧ ಡೇ 31. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ 31ನೇ ದಿನಕ್ಕೆ ಕಾಲಿಟ್ಟಿದೆ. ಯಾಕಂದ್ರೆ ಅಮೆರಿಕ ಒಂದ್ ಕಡೆ ಸಂಧಾನ ಅಂತ ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು, ಡೈರೆಕ್ಟ್ ಆಗಿ ಸಂಧಾನದ ಮಾತನಾಡ್ತಾರೆ. ಮತ್ತು ಒಂದ್ ಕಡೆ ಹಿಂಬಾಗಿಲಿನಿಂದ ಇನ್ನೊಂದು ರೀತಿಯಾದಂತ ಯುದ್ಧಕ್ಕೆ, ದೊಡ್ಡ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದಾರಾ ಅನ್ನುವಂತ ರೀತಿಯಾಗಿ ಮೆಸೇಜ್ ಅನ್ನ ಕೂಡ ಕೊಡ್ತಾ ಇರುವಂತದ್ದು. ಇದು ಇನ್ನಷ್ಟು ಸಮಸ್ಯೆಯನ್ನ ತಂದಿಡುವಂತ ಎಲ್ಲಾ ಲಕ್ಷಣಗಳನ್ನ ಸಂಧಾನಕ್ಕೆ ಬಗ್ಗದ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇರಾನ್ನ ಎಲ್ಲ ತೈಲ ಘಟಕಗಳ ಸೀಸ್ ಮಾಡುವಂತ ಎಚ್ಚರಿಕೆ. ಇರಾನ್ನಲ್ಲಿರುವಂತ ಎಲ್ಲ ತೈಲ ಘಟಕಗಳನ್ನ ಸೀಸ್ ಮಾಡ್ತೀವಿ, ಅಂದ್ರೆ ದಾಳಿ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕಾರ್ಗ್ ದ್ವೀಪವನ್ನ ಬಿಡಲ್ಲ ಅಂತ ಟ್ರಂಪ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಕಾರ್ಗ್ ದ್ವೀಪವನ್ನ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ವಲ್ಲ. ಕಾರ್ಗ್ ದ್ವೀಪ ಎಷ್ಟು ಇಂಪಾರ್ಟೆಂಟ್ ಇರಾನ್ಗೆ ಅಂತ, ಬಿಕಾಸ್ ಅದರ ಆರ್ಥಿಕತೆಯ ಕ್ಯಾಪಿಟಲ್, ಅದು ಆರ್ಥಿಕತೆಯ ರಾಜಧಾನಿ ಅದು ಕಾರ್ಗ್ ದ್ವೀಪ ಇರಾನ್. ಸೊ ಆ ದ್ವೀಪವನ್ನ ನಾವು ಬಿಡೋದಿಲ್ಲ ಅಂತ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕಾರ್ಗ್ ದ್ವೀಪದ ಕಂಟ್ರೋಲ್ಗೆ ಮುಂದಾಗಿರುವಂತದ್ದು ಅಮೆರಿಕ. ಕಾರ್ಗ್ನಲ್ಲಿ ಇರಾನ್ ಸೇನೆ ವೀಕ್ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಕಾರ್ಗ್ನಲ್ಲಿ ಇರಾನ್ ಸೇನೆ ಸಂಪೂರ್ಣ ನಾಶವಾಗೋಗಿದೆ. ಹರ್ಮುಜ್ನತ್ತ ಭೂಸೇನೆಯನ್ನ ನುಗ್ಗಿಸಲಿಕ್ಕೆ ಮುಂದಾಗಿದ್ದಾರ ಟ್ರಂಪ್. ಯಾಕೆಂದ್ರೆ ಸುಮಾರು 20,000 ಸೈನಿಕರ ರವಾನೆಗೆ ಟ್ರಂಪ್ ಚಿಂತನೆಯನ್ನ ಮಾಡಿದ್ದಾರೆ. ಇರಾನ್ನ IRGCಗೂ ಕೂಡ ಕಟ್ಟೆಚ್ಚರವನ್ನ ಕೊಟ್ಟಿರುವಂತದ್ದು ಟ್ರಂಪ್. IRGC ಇರಾನ್ ಮೇನ್ ಆಗಿ ಮಿಲಿಟರಿ ಆಪರೇಷನ್ ಎಲ್ಲ ನೋಡ್ಕೊಳ್ತಿರುವಂತದ್ದೇ ಅವರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಒಂದ್ ಕಡೆಯಿಂದ ಸಂಧಾನ ಅಂತ ಹೇಳ್ತಾರೆ, ಮತ್ತು ಒಂದ್ ಕಡೆ ಸೇನೆಯನ್ನ ನುಗ್ಗಿಸ್ಲಿಕ್ಕೆ ಎಲ್ಲಾ ರೀತಿಯಾದಂತ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇರಾನ್ ಇಸ್ರೇಲ್ ನಡುವೆ 31ನೇ ದಿನದ ಯುದ್ಧ. ಇರಾನ್ ಹರ್ಮುಜ್ ಜಲಸಂಧಿ ಮುಕ್ತ ಮಾಡುತ್ತದೆ. ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ. ಹರ್ಮುಜ್ ಮೂಲಕ 20 ಹಡಗುಗಳು ಬರ್ತಾ ಇದಾವೆ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೇಳಿಕೆ. ಇರಾನ್ ಜೊತೆಗೆ ಮಾತುಕತೆ ನಡೀತಾ ಇದೆ, ಫಲಪ್ರದ ಆಗುತ್ತೆ ಆ ಮಾತುಕತೆ. ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡ್ತಾರೆ. ಹರ್ಮುಜ್ ಮೂಲಕ ಈಗ ಆಲ್ರೆಡಿ 20 ಹಡಗುಗಳು ಬರ್ತಾ ಇದಾವೆ ಅಂತ ಹೇಳಿದ್ದಾರೆ. ಈ ಯುದ್ಧದಿಂದ ಇರಾನ್ ಆಡಳಿತ ಬದಲಾಗಿದೆ. ರೆಜಿಮ್ ಚೇಂಜ್ ಮಾಡ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಟ್ರಂಪ್, ಆಗ್ತಾ ಇಲ್ಲ. ಅನೇಕ ಮಂದಿ ಇರಾನ್ ನಾಯಕರ ಸಾವಾಗೋಗಿದೆ. ಇರಾನ್ನ ರಾಜಕೀಯ ಸ್ಥಿತಿಗತಿಗಳು ಬದಲಾಗ್ತಾ ಇದೆ. ಇರಾನ್ ಜೊತೆ ಮಾತುಕತೆ ಫಲಪ್ರದ ಆಗಲಿದೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯುದ್ಧ ನಿಲ್ಲಿಸುವ ಮುನ್ಸೂಚನೆಯನ್ನ ಕೊಟ್ರ ಟ್ರಂಪ್ ಅನ್ನುವಂಥ ಪ್ರಶ್ನೆ. ಏಕೆಂದ್ರೆ ಇಲ್ಲಿ ಬರೀ ಯುದ್ಧ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಅಮೆರಿಕ ನಡೆಸ್ತಾ ಇರುವಂತ ಯುದ್ಧ ರೀತಿಯಲ್ಲಿ ಮಾತ್ರ ಕಾಣಿಸ್ತಾ ಇಲ್ಲ, ಜಾಗತಿಕವಾಗಿ ಹೊಡ್ತದ ಜೊತೆಗೆ ಅಮೆರಿಕದಲ್ಲೂ ಕೂಡ ಒತ್ಕೊಂಡು ಉರಿತಾ ಇರುವಂತದ್ದು. ಟ್ರಂಪ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟ್ರಂಪ್ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸರ್ವಾಧಿಕಾರಿ ಧೋರಣೆ ಬೇಡ ಅಂತೇಳಿ ದೊಡ್ಡ ಹೋರಾಟವನ್ನ ಮಾಡಲಾಗ್ತದೆ ಅಮೆರಿಕಾದಲ್ಲಿ. ಅದು ಟ್ರಂಪ್ ವಿರುದ್ಧನೇ ನಡೀತಾ ಇರುವಂಥದ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಅಲ್ಲಿರುವಂತ ರಾಜ್ಯಗಳಲ್ಲಿ ಟ್ರಂಪ್ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನ ಟ್ರಂಪ್ ಏನ್ ಮಾತನಾಡಿದ್ದಾರೆ ನೋಡೋಣ. We are negotiating with them directly and indirectly. We have emissaries, but we also are dealing directly. And as you know, they've agreed to send 8 boats 2 days ago, and then they added another 2, so it was 10 boats. And now today they gave us as a tribute, I don't know, I can't define it exactly, but they gave us, I think out of a sign of respect, 20 boats of oil, big boats of oil, going through the Hormuz Strait. And that's taking place starting tomorrow morning. Over the next couple of days, a lot of boats. And I would only say that we're doing extremely well in that negotiation. But you never know with Iran, because we negotiate with them and then we always have to blow them up. Whether it's the B-2 bombers or just terminating, as an example, the Iran nuclear deal done by Barack Hussein Obama, probably the worst deal we've ever done as a country, one of the dumbest deals we've ever done. ಅಮೆರಿಕದಲ್ಲಿ ನೋ ಕಿಂಗ್ಸ್ ಹೆಸರಿನಲ್ಲಿ ಚಳವಳಿಯನ್ನ ಮಾಡಲಾಗ್ತದೆ ಟ್ರಂಪ್ ವಿರುದ್ಧ. ಮತ್ತೊಂದು ಕಡೆ ಇರಾನ್ ಕೂಡ ಅಷ್ಟೇ ತನ್ನ ದಾಳಿಯನ್ನ ಮುಂದುವರಿಸಿದೆ. ಕುವೈತ್ ಮೇಲೆ ಇರಾನ್ನಿಂದ ದಾಳಿಯನ್ನ ಮಾಡಲಾಗಿದೆ.
ಈ ದಾಳಿಯಲ್ಲಿ ಒಬ್ಬ ಭಾರತೀಯ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಮತ್ತು ನೀರಿನ ಘಟಕದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈ ವೇಳೆ ಒಬ್ಬ ಭಾರತೀಯನ ಸಾವಾಗಿದೆ. ಕುವೈತ್ ಸರ್ಕಾರದಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಕಂಟಿನ್ಯೂಸ್ಲಿ ನಡೀತಾ ಇದೆ. ಇಸ್ರೇಲ್ ವಿರುದ್ಧನೂ ಕೂಡ ಹೋರಾಟವನ್ನ ಮಾಡ್ತಾ ಇದೆ ಇರಾನ್. ಅದರ ಜೊತೆಗೆ ಕುವೈತು, ಬಹ್ರೇನು, ಸೌದಿ, ದುಬೈ ಇಲ್ಲೆಲ್ಲ ಕಡೆನೂ ಕೂಡ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಈ ಸಂದರ್ಭದಲ್ಲಿ ಕುವೈತ್ ಮೇಲೆ ದಾಳಿ ಆದಾಗ ಒಬ್ಬ ಭಾರತೀಯ ಕೂಡ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಕುವೈತ್ ಸರ್ಕಾರ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಒಬ್ಬ ಭಾರತೀಯ ಸಾವನ್ನಪ್ಪಿರುವಂತ ವಿಚಾರದ ಬಗ್ಗೆ. ನಿಮಗೆ ತೋರಿಸ್ತಾ ಇದೀವಲ್ಲ, ಯುದ್ಧದ ದೃಶ್ಯಾವಳಿಗಳನ್ನ ಕೂಡ ಕೆಲವೊಂದು ಕಡೆ ರಿಲೀಸ್ ಮಾಡಲಾಗ್ತದೆ. ಯಾವ್ಯಾವ ರೀತಿಯಾಗಿ ನಾವು ಅಟ್ಯಾಕ್ ಮಾಡ್ತಾ ಇದೀವಿ, ಎಷ್ಟು ನಮ್ಮ ಅಟ್ಯಾಕ್ ಸಕ್ಸಸ್ಫುಲ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡಿ, ಇವತ್ತು 31ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಯುದ್ಧ. ಒಂದ್ ಕಡೆ ಅಮೆರಿಕ ಸಂಧಾನ ಅಂತ ಬಹಿರಂಗವಾಗಿ ಹೇಳಿದ್ರೆ, ಹಿಂದ್ಗಡೆಯಿಂದ ಮತ್ತೊಂದು ರೀತಿಯಾಗಿ ದೊಡ್ಡ ಭೀಕರ ಯುದ್ಧಕ್ಕೆ ರೆಡಿ ಆಗ್ತಾ ಇದೆಯಾ ಅನ್ನುವಂತ ರೀತಿಯಲ್ಲಿ ಭಯದ ವಾತಾವರಣವನ್ನ ಕೂಡ ಸೃಷ್ಟಿ ಮಾಡ್ತಾ ಇರುವಂತದ್ದು. ಅಟ್ ಪ್ರೆಸೆಂಟ್ ಹೇಗಿದೆ ಸಿಚುಯೇಷನ್ ಅಂತ? ಪೃಥ್ವಿ, ಒಟ್ಟಾರೆಯಾಗಿ ಈ 31 ದಿನಗಳ ಯುದ್ಧದ ಇವತ್ತು 31ನೇ ದಿನ ಸಂದರ್ಭವನ್ನ ನಾವು ಗಮನಿಸ್ತಾ ಇದ್ರೆ, ಅಮೆರಿಕ ಎಷ್ಟೇ ಹೇಳ್ಕೊಳ್ತಾ ಇದ್ರು, ಯಾಕೆ ಅಮೆರಿಕದಲ್ಲಿ ಅಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ, ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ಗೆ ಆಗ್ತಾ ಇರುವಂತಹ ಲಾಸ್ ಏನಂತ ನಾವು ಗಮನಿಸೋದಾದ್ರೆ, ಓವರ್ ಆಲ್ ಅಂದಾಜಿನ ಪ್ರಕಾರ ನೋಡೋದಾದ್ರೆ ಇಲ್ಲಿಯ ತನಕ ಸುಮಾರು 250ರಿಂದ 300 ಬಿಲಿಯನ್ ಡಾಲರ್ನಷ್ಟು ಅಮೆರಿಕಕ್ಕೆ ಇವತ್ತು ಖರ್ಚಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. $1 ಬಿಲಿಯನ್ ಅಂದ್ರೆ ಭಾರತದ ಕರೆನ್ಸಿಯಲ್ಲಿ ಸುಮಾರು 8,700ರಿಂದ 9,000 ಕೋಟಿ ರೂಪಾಯಿ ಆಗುತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿ ನೋಡಿದಾಗ 250ರಿಂದ 300 ಬಿಲಿಯನ್ ಡಾಲರ್ ಅಂದ್ರೆ ನಾವು ಊಹೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚಾಗ್ತಾ ಇರುವಂತದ್ದು ಅಮೆರಿಕಕ್ಕೆ. ಹೇಗೆ ಇದು ಖರ್ಚಾಗ್ತಾ ಇದೆ ಅಂತ ನೋಡೋದಾದ್ರೆ, ಅವರ ಏರ್ಕ್ರಾಫ್ಟ್ಸ್ ಗಳೇ ಸರಿಸುಮಾರಾಗಿ ಇಲ್ಲಿಯ ತನಕ ಸುಮಾರು $10 ಬಿಲಿಯನ್ ನಷ್ಟು ಅವರ ಇಕ್ವಿಪ್ಮೆಂಟ್ಸ್ ಗಳಿಗೆ ಲಾಸ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಇಕ್ವಿಪ್ಮೆಂಟ್ಸ್ ಗಳನ್ನ ಹೊರತುಪಡಿಸಿದಾಗೆ ಅವರ ನೌಕಾ ನೆಲೆಗಳಿರ್ಬೋದು ಅಥವಾ ಏರ್ಫೋರ್ಸ್ ನೆಲೆಗಳಿರ್ಬೋದು, ಅವರ ಮಿಲಿಟರಿ ನೆಲೆಗಳಿರ್ಬೋದು, ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂಥ ಈ ನೆಲೆಗಳನ್ನ ಟಾರ್ಗೆಟ್ ಮಾಡಿರುವಂತ ಇರಾನ್ ಕಾರಣದಿಂದಾಗಿ ಇರಾನ್ಗೆ ಹೆಚ್ಚು ಖರ್ಚಾಗೋದಿಲ್ಲ. 15ರಿಂದ 20 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಡ್ರೋನ್ ಗಳನ್ನ ಅದು ಹಾರಿಸ್ತಾ ಇದ್ರೆ, ಆ ಡ್ರೋನ್ ಗಳಿಂದ ಆಗಿರುವಂತಹ ಹಾನಿ ಬಿಲಿಯನ್ ಗಟ್ಟಲೆ ಲಾಸಸ್ ಅನ್ನ ಇವತ್ತು ಅನುಭವಿಸುವ ಹಾಗಾಗಿದೆ ಅಮೆರಿಕಕ್ಕೆ. ಇದರ ಜೊತೆಗೆ 11 ಜನ ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ರೆ 300ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನು ಅವರ ಪ್ರಮುಖವಾಗಿರ್ತಕ್ಕಂಥ ಸೇನಾ ನೆಲೆಗಳು ಇನ್ಹ್ಯಾಬಿಟೆಂಟ್ ಅಂದ್ರೆ ವಾಸಕ್ಕೆ ಇರಲು ಯೋಗ್ಯವಲ್ಲದಂತ ಪ್ರದೇಶಗಳಾಗಿ ಮಾರ್ಪಟ್ಟಿದ್ದಾವೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈ 250ರಿಂದ 300 ಬಿಲಿಯನ್ ಅಲ್ಲಿ ಸುಮಾರು $200 ಬಿಲಿಯನ್ ನಷ್ಟು ಕೇವಲ ಅವರ ಡಿಪಾರ್ಟ್ಮೆಂಟ್ ಆಫ್ ವಾರ್ ಏನಿದೆ ಅವರು ಒಂದೇ ಇದನ್ನ ಕೇಳಿದ್ದಾರೆ. ಅದು ಯಾಕಂದ್ರೆ ಒಂದು ಕಂಟಿನ್ಯೂಸ್ ಸಪ್ಲೈ ಆಫ್ ವೆಪನ್ಸ್ ಇರಬೇಕು ಮತ್ತು ಮ್ಯಾನ್ಯಲ್ ಎಕ್ವಿಪ್ಮೆಂಟ್ಸ್ ಇರಬೇಕು ಅನ್ನುವಂತ ಕಾರಣದಿಂದಾಗಿ ಅಷ್ಟು ಹಣದ ಬೇಡಿಕೆಯನ್ನ ಇಟ್ಟಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಹಾಗಿದ್ರೆ ಇದರ ಓವರ್ ಆಲ್ ಆಗಿ ಆಗ್ತಾ ಇರುವಂತದ್ದು ಏನಂದ್ರೆ, ಅಮೆರಿಕದಲ್ಲಿ ಇನ್ಫ್ಲೇಷನ್ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಅಲ್ಲಿ ಬೆಲೆ ಏರಿಕೆ ಅನ್ಬೇರೇಬಲ್ ಆಗುವಂತ ಸನ್ನಿವೇಶ ಬರ್ತಾ ಇದೆ. ಒಂದು ಕಡೆಯಿಂದ ಟ್ರಂಪ್ ಈ ಟಾರಿಫ್ ಮೇಲೆ ಟಾರಿಫ್ ಅನ್ನ ಹಾಕ್ತಾ ಆ ಒಂದು ಬೆಲೆಯನ್ನ ಅಮೆರಿಕನಲ್ಲಿ ತೆರುವ ಹಾಗೆ ಮಾಡಿದ್ರು, ಎಡವಟ್ಟನ್ನ ಮಾಡಿಟ್ಟಿದ್ರು. ಈಗ ಯುದ್ಧದ ಕಾರಣದಿಂದಾಗಿ ಕೂಡ ಸಪ್ಲೈ ಚೈನ್ ನಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರೋ ಕಾರಣದಿಂದಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ನಿನ್ನೆ ಅಷ್ಟೇ ಭಾರತೀಯರು ಒಬ್ಬರಲ್ಲಿ ವಾಸ ಮಾಡುವಂತ ಭಾರತೀಯರು ಹೇಳ್ತಾ ಇದ್ರು, ಕೇವಲ ಒಂದು ನಾವೇನು ಮೆಂತೆ ಅಥವಾ ಈ ಕಾಯಿಪಲ್ಲೆ ಒಂದು ಸಿವಡೆ ಏನಿರುತ್ತೆ ಅಥವಾ ಒಂದು ಕಟ್ಟೆ ಏನಿರುತ್ತೆ ಅದರ ಬೆಲೆಯ 500ರಿಂದ 600 ರೂಪಾಯಿ ಆಗ್ತಾ ಇದೆ ಇಂಡಿಯನ್ ಕರೆನ್ಸಿಗೆ ಹೋಲಿಸಿದ್ರೆ ಅಂತೇಳಿ. ಅಂದ್ರೆ ಅಷ್ಟು ಬೆಲೆ ಏರಿಕೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಇದ್ರ ಎಲ್ಲರ ಎಫೆಕ್ಟ್ ಏನಾಗ್ತಾ ಇದೆ ಅಂದ್ರೆ, ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ನೋ ಕಿಂಗ್, ಇದು ರಾಜನ ಕಾಲವಲ್ಲ, ನಮಗೆ ರಾಜ ಬೇಡ, ನಮಗೆ ಒಬ್ಬ ಪ್ರಜಾಪ್ರಭುತ್ವದ ಆಯ್ಕೆ ಆಗಿರತಕ್ಕಂಥ ಅಧ್ಯಕ್ಷ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹುತೇಕವಾಗಿ ಅಮೆರಿಕದ ಎಲ್ಲ ಒಂದು ಸ್ಟೇಟ್ಸ್ ಗಳೇನಿದಾವೆ, ರಾಜ್ಯಗಳಿದಾವೆ, ಅಲ್ಲಿ ಪ್ರತಿಭಟನೆಗಳು ಶುರುವಾಗಿರುವಂತದ್ದು. ಇದು ಒಂದು ಹಂತದಲ್ಲಿ ಆಗಿರುವಂತದ್ದು. ಹಾಗಿದ್ರೆ ಇರಾನ್ಗೆ ಇದರಿಂದ ಏನಾಗ್ತಾ ಇದೆ ಅಂತ ಕೂಡ ಗಮನಿಸಬೇಕಾಗುತ್ತೆ. ಈ ಸಂಧಾನ ಮಾತುಕತೆಯ ಬಗ್ಗೆ ಎಷ್ಟೇ ಮಾತುಕತೆಗಳು ಆಡ್ತಾ ಇದ್ರು ಕೂಡ ಯಾಕೆ ಅದು ಮುಂದುವರಿತಾ ಇಲ್ಲ ಅಂದ್ರೆ, ಅದಕ್ಕೆ ಪ್ರಮುಖ ಕಾರಣ ಇರಾನ್ಗೆ ಆಗಿರುವಂತಹ ಲಾಸಸ್ಗಳು. ಇರಾನಿಗೆ ಆಲ್ರೆಡಿ 50 ವರ್ಷಗಳಷ್ಟು ಹಿಂದೆ ಹೋಗಿದೆ ಪೃಥ್ವಿ. ಅಮೆರಿಕ ಈ ತನ್ನ ಮಾನಿಟರಿ ಲಾಸಸ್ ಅನ್ನ ಹೇಗೋ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಇದೆ, ಅದಕ್ಕೆ ಅಷ್ಟು ಎಕ್ಸ್ಪೋರ್ಟ್ ಮಾಡುವಂತ ವ್ಯಾಲ್ಯೂಗಳು ಇರುವಂತ ಗೂಡ್ಸ್ ಗಳು ಕೂಡ ಇದಾವೆ. ಆದ್ರೆ ಈ ಒಂದು ಇರಾನ್ಗೆ ಇರುವಂತದ್ದು ಕೇವಲ ತೈಲವನ್ನ ಮಾತ್ರ ಅದು ರಫ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೂ ಕೂಡ ಸಾಕಷ್ಟು ಸ್ಯಾಂಕ್ಷನ್ಸ್ ಗಳಿದಾವೆ. ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರು ಕೂಡ ಸಂಪೂರ್ಣವಾದಂತಹ ಸ್ಯಾಂಕ್ಷನ್ಸ್ ಗಳು ಇನ್ನು ತೆಗೆಯೋದಕ್ಕೆ ಮತ್ತು ಸಂಪೂರ್ಣವಾದಂತಹ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದರ ಬೆನ್ನಲ್ಲೇನೆ ಇವತ್ತು ಟ್ರಂಪ್ ಹೇಳಿರುವಂತ ಮಾತುಗಳನ್ನ ಕೇಳಬೇಕು. ಖಾರ್ಕ್ ಅನ್ನುವಂತ ಐಲ್ಯಾಂಡ್ ಏನಿದೆ, ಈ ಇರಾನ್ಗೆ ಸಂಬಂಧಪಟ್ಟಿದ್ದು ಮಧ್ಯಪ್ರಾಚ್ಯದ ಒಂದು ಇರ್ತಕ್ಕಂತ
ಈ ಕಾರ್ಕ್ ಐಲ್ಯಾಂಡ್ ಅಥವಾ ದ್ವೀಪ ಪ್ರದೇಶವನ್ನ ನಾವು ವಶಕ್ಕೆ ಪಡೆದುಕೊಳ್ತೀವಿ. ಸುಮಾರು 20,000 ನಮ್ಮ ಟ್ರೂಪ್ಸ್ ಮರೈನ್ಸ್ ಏನಿದ್ದಾರೆ, ನಾವು ಅವರನ್ನ ಲ್ಯಾಂಡ್ ಮಾಡಿ ಅದನ್ನು ಸಂಪೂರ್ಣ ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರು ಹೇಳಿದ್ದು ನಿಜವೇ ಆದ್ರೆ ಇರಾನ್ಗೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾರ್ಗಗಳು ಉಳಿಯೋದಿಲ್ಲ, ಸಂಪೂರ್ಣವಾಗಿ ಸರೆಂಡರ್ ಆಗ್ಲೇಬೇಕಾಗತ್ತೆ. ಇದಕ್ಕೆ ಕಾರಣ ಏನಂದ್ರೆ ಈ ಕಾರ್ಕ್ ದ್ವೀಪ ಪ್ರದೇಶದಿಂದಲೇ ಇರಾನ್ ನ 90% ಆಯಿಲ್ ಅಂದ್ರೆ ಅವರ ತೈಲ ಏನಿದೆ, ತೈಲ ಮತ್ತು ತೈಲದ ಉತ್ಪನ್ನಗಳಿಂದವೇ ಅದು ರಫ್ತಾಗುತ್ತೆ ಬೇರೆ ಬೇರೆ ರಾಷ್ಟ್ರಗಳು, ಅದರಲ್ಲೂ ಪ್ರಮುಖವಾಗಿ ಚೈನಾಕ್ಕೆ ರಫ್ತಾಗುತ್ತೆ, ಭಾರತಕ್ಕೂ ಕೂಡ ಈಗ ರಫ್ತಾಗ್ತಾ ಇರುವಂತದ್ದು. ಅದು ಕೂಡ ಸಂಪೂರ್ಣವಾಗಿ ಅವರಿಗೆ ಕಟ್ಟಾದ್ರೆ ಇನ್ಕಮ್ ಅನ್ನುವಂಥದ್ದೇ ಇರೋದಿಲ್ಲ. ಅನಿವಾರ್ಯವಾಗಿ ಹರ್ಮುಜ್ ಜಲಸಂಧಿಯನ್ನು ಕೂಡ ಅವರು ತೆರವು ಮಾಡಬೇಕಾಗತ್ತೆ, ಅಲ್ಲೂ ಕೂಡ ಯಾವುದೇ ರೀತಿ ಅನಾಹುತ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಸಂಪೂರ್ಣವಾಗಿ ಸರೆಂಡರ್ ಆಗಿ ಅಮೆರಿಕ ಏನ್ ಹೇಳುತ್ತೆ ಅದನ್ನ ಕೇಳಬೇಕು ಮತ್ತು ರಿಜಿಮ್ ಚೇಂಜ್ ಆಗ್ಲೇಬೇಕಾದಂತ ಒತ್ತಡಕ್ಕೆ ಇರಾನ್ ಸಿಲುಕುತ್ತೆ. ಆದ್ರೆ ಇಲ್ಲಿವರೆಗೂ ನಾವು ಗಮನಿಸ್ತಾ ಇದ್ದೀವಿ, ಅಮೆರಿಕಂದರೆ ಟ್ರಂಪ್ ರನ್ನ ಟ್ಯಾಕೋ ಅಂತ ಕರೀತಾರೆ, ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅಂತ, ಅಂದ್ರೆ ಅವರು ಯೂಟರ್ ಅನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ, ಅಥವಾ ಅವ್ರು ಹೇಳಿದಂತ ಮಾತುಗಳು ಸುಳ್ಳಾಗುತ್ತೆ ಅಂತ ಹೇಳಿ ಹೇಳೋದು ಸುಲಭ. ಕಾರ್ಕ್ ಐಲ್ಯಾಂಡ್ ನಲ್ಲೂ ಕೂಡ ಅಮೆರಿಕಕ್ಕೆ ಏನಾದ್ರೂ ವಿಯೆಟ್ನಾಂ ನಲ್ಲಿ ಫೇಸ್ ಮಾಡ್ಬೇಕಾದಂತ ಸ್ಥಿತಿಯನ್ನ ಫೇಸ್ ಮಾಡೋದಕ್ಕೆ ಬಂದ್ರೆ ಸಂಪೂರ್ಣವಾಗಿ ಅಮೆರಿಕ ಮತ್ತೆ ದೊಡ್ಡ ಪೆಟ್ಟನ್ನು ಅನುಭವಿಸಬೇಕಾಗತ್ತೆ, 10 ವರ್ಷಗಳ ಯುದ್ಧಕ್ಕೆ ಸಿದ್ಧರಾಗಬೇಕಾಗತ್ತೆ. ಹೀಗಾಗಿ ಓವರ್ ಆಲ್ ಆಗಿ ನೋಡ್ತಾ ಇದ್ರೆ ಸದ್ಯದ ಪರಿಸ್ಥಿತಿ ಅಂತೂ ಗಂಭೀರವಾಗಿದೆ, ಮುಂದೇನಾಗುತ್ತೆ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.